ಕ್ವಶನ್ ನೋಡ್ಕೊಳ್ಳಿ. ಗಿವನ್ ದ ಫಾಲೋಯಿಂಗ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ. ಎಕ್ಸು ಇದು, ವೈ ಇದು, ಮತ್ತು ಪ್ರಾಬಬಿಲಿಟಿ ರಿಲೇಟೆಡ್ ಟು ಎಕ್ಸ್ ಆ್ಯಂಡ್ ವೈ ಕೊಟ್ಟಿದ್ದಾರೆ ಇಲ್ಲಿ. ಡಿಟರ್ಮೈನ್ ದ ಮಾರ್ಜಿನಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಆಮೇಲೆ ಆಲ್ಸೋ ಕಂಪ್ಯೂಟ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಆ್ಯಂಡ್ ಎಕ್ಸ್ ವೈ, ಕೋವೇರಿಯನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ, ಕೋರಿಲೇಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ನೋಡಿ, ನಾನು ಸ್ವಲ್ಪ ಫಾರ್ಮುಲೇಸ್ ನಿಮಗೆ ಬರ್ಕೊಟ್ಬಿಡು. ಫಸ್ಟ್ ಮಾರ್ಜಿನಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ರಫ್ ಆಗಿ ಬರೀತೀನಿ. ಎಕ್ಸ್ ಐ ಮೇಲೆ ಇರಬೇಕು, ಕೆಳಗಡೆ ಎಫ್ ಆಫ್ ಎಕ್ಸ್ ಇರಬೇಕು, ಅದು ಟೇಬಲ್ ಮಾಡಬೇಕು. ಅದಕ್ಕೆ ಮಾರ್ಜಿನಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತೀವಿ. ಎಕ್ಸ್ ವೈಗೆ ಮೇಲ್ಗಡೆ ವೈ ಜೆ ಇರಬೇಕು, ಕೆಳಗಡೆ ಜಿ ಆಫ್ ವೈ ಜೆ ಇರಬೇಕು. ಅರ್ಥ ಆಯ್ತಲ್ವ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂದರೆ ಇ ಆಫ್ ಎಕ್ಸ್ ಅಂತ. ಇ ಆಫ್ ಎಕ್ಸ್ಗೆ ಫಾರ್ಮುಲಾ ಒಂದು ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ ಸಮೇಷನ್. ಮತ್ತು ಇ ಆಫ್ ವೈಗೆ ಫಾರ್ಮುಲಾ ಬಂದು ಸುಮ್ಮನೆ ರಫು, ಸಮೇಷನ್ ಆಫ್ ವೈ ಜೆ ಜಿ ಆಫ್ ವೈ ಜೆ. ಇ ಆಫ್ ಎಕ್ಸ್ ವೈಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಎಕ್ಸ್ ಐ ವೈ ಜೆ ಜೆ ಐ ಜೆ. ನೋಡಿ, ಇದು ಮಾಡೋಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು, ಇದು ಮಾಡೋಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು, ಇದನ್ನ ಮಾಡೋಕ್ಕೆ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ನೋಡಬೇಕು. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಅರ್ಥ ಆಯ್ತಲ್ವ? ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈಗೆ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಈಗ ನೋಡಿ, ಇದೇ ಇಂಪಾರ್ಟೆಂಟ್. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಯಾವ ಥರ ಫೈಂಡ್ ಮಾಡೋದು? ಈಗ ನೋಡಿ, ಫಸ್ಟು ಸಿಗ್ಮಾ ಎಕ್ಸ್ ಇ ಆಫ್ ಎಕ್ಸ್ ಸ್ಕ್ವೇರ್ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಇ ಆಫ್ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಐ. ಇ ಆಫ್ ವೈ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಜೆ ಸ್ಕ್ವೇರ್ ಜಿ ಆಫ್ ವೈ ಜೆ. ಸೇಮ್, ಇದು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು, ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು. ಆಯ್ತಲ್ವ? ಈಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಸಿಗ್ಮಾ ವೈ ಸ್ಕ್ವೇರ್ಗೆ ಫಾರ್ಮುಲಾ ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ಒಂದು ಕಡೆಯಿಂದ ಮಾಡ್ಕೊಂಡು ಹೋಗೋಣ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಫೈಂಡ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಮಾರ್ಜಿನಲ್ distribution of x. ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಗೆ ಏನಿರಬೇಕು? ಇಲ್ಲಿ ಎಕ್ಸ್ ಐ ಇರಬೇಕು, ಇಲ್ಲಿ ಎಫ್ ಆಫ್ ಎಕ್ಸ್ ಐ. ಎಕ್ಸ್ ಐ ಅಂದರೆ ಇದು 1 ಮತ್ತು 2, 1 2. ಎಫ್ ಆಫ್ ಎಕ್ಸ್ ಐ ಅಂದರೆ ಇದನ್ನ ಆ್ಯಡ್ ಮಾಡಬೇಕು. 0.1 ಪ್ಲಸ್ 0.2 ಪ್ಲಸ್ 0 ಹೊಡಿಲಿ ನಾನು, ನಡೆಯುತ್ತೆ. ಎಷ್ಟು ಬರುತ್ತೆ? 0.6. ಪಾಯಿಂಟಲ್ಲಿದ್ದರೆ ಪಾಯಿಂಟಲ್ಲಿ ಮಾಡಿ, ರೇಷಿಯೋಲಿದ್ದರೆ ರೇಷಿಯೋಲಿ ಮಾಡಿ, ಯಾವುದಾದ್ರೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. 2ಗೆ ಇದನ್ನ ಆ್ಯಡ್ ಮಾಡಬೇಕು. 0.2 ಪ್ಲಸ್ 0.1 ಪ್ಲಸ್ 0.1 ಪ್ಲಸ್ 0 ಎಷ್ಟು? 0.4. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಮುಗೀತು. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಈಗ ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈಗೆ ಇಲ್ಲಿ ವೈ ಜೆ ಬರ್ಕೋಬೇಕು, ಕೆಳಗಡೆ ಜಿ ಆಫ್ ವೈ ಜೆ ಬರ್ಕೋಬೇಕು. ಈಗ ವೈ ಜೆ ಅಂದರೆ ಇದು ನೋಡಿ, -2 -1 4 5 -2 -1 4 5. ಇದು ನೋಡಿ, -2ಗೆ ಇದೆರಡು ಆ್ಯಡ್ ಮಾಡಬೇಕು. 0.1 ಪ್ಲಸ್ 0.2 ಎಷ್ಟು ಬರುತ್ತೆ? 0.3. -1ಗೆ ಇದೆರಡು ಆ್ಯಡ್ ಮಾಡಬೇಕು. 0.2 ಪ್ಲಸ್ 0.1 ಎಷ್ಟು ಬರುತ್ತೆ? 0.3. ಅದೇ ಥರ 4ಗೆ ಇದೆರಡು ಆ್ಯಡ್ ಮಾಡಿದ್ರೆ 0.1. ಅದೇ ಥರ 5ಗೆ ಇದೆರಡು ಆ್ಯಡ್ ಮಾಡಿದ್ರೆ 0.3 ಪ್ಲಸ್ 0 ಅಂದರೆ 0.3ನೇ ಬರುತ್ತೆ.
ಈಗ ನೆಕ್ಸ್ಟ್ ಏನು ಮಾಡಬೇಕು, ಇ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು. ನೋಡಿ, ಇ ಆಫ್ ಎಕ್ಸ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ. ಇದು ಯಾವ್ದು ನೋಡಬೇಕು, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಫ್ ಆಫ್ ಅಂತ ಬಂದರೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಿ. ಇಲ್ಲಿ ನೋಡಿ, ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಮಲ್ಟಿಪ್ಲೈ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಅಂದರೆ 1 ಇಂಟು 0.6 ಪ್ಲಸ್ 2 ಇಂಟು 0.4. ಈಗ ನೋಡಿ, ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. 1 ಇಂಟು 0.6 ಪ್ಲಸ್ 2 ಇಂಟು 0.4 1.4 ಬರುತ್ತೆ. ನೆಕ್ಸ್ಟ್ ಇ ಆಫ್ ಎಕ್ಸ್ ಆದ ತಕ್ಷಣ ಇ ಆಫ್ ವೈ ಮಾಡಬೇಕು. ಈಗ ಇ ಆಫ್ ವೈಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ವೈ ಜೆ ಜಿ ಆಫ್ ವೈ ಜೆ. ಇದು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು, ಇದನ್ನ ನೋಡಬೇಕು. ಇಲ್ಲಿ ನೋಡಿ, ವೈ ಜೆ ಇಂಟು ಜಿ ಆಫ್ ವೈ ಜೆ ಅಂದರೆ -2 ಇಂಟು 0.3, ಆಮೇಲೆ ಪ್ಲಸ್ ಮಾಡ್ಕೊಂಡು ಹೋಗಬೇಕು. ಪ್ಲಸ್ -1 ಇಂಟು 0.3 ಪ್ಲಸ್ 4 ಇಂಟು 0.1 ಪ್ಲಸ್ 5 ಇಂಟು 0.3. ಇಲ್ಲಿ ನೋಡಿ ಏನಾಗುತ್ತೆ, ಇದು -2 ಇಂಟು 0.3 -2 ಇಂಟು 0.3 ಪ್ಲಸ್ -1 ಇಂಟು 0.3 ಪ್ಲಸ್ 4 ಇಂಟು 0.1 ಪ್ಲಸ್ 5 ಇಂಟು 0.3. ಬೇಕಾದ್ರೆ ಬ್ರ್ಯಾಕೆಟ್ ಯೂಸ್ ಮಾಡ್ಕೊಂಡು ಬೇಕಾದರೂ ಮಾಡಿ, ಎಷ್ಟು ಬರುತ್ತೆ ಮಾಡಿ. ಇ ಆಫ್ ವೈ ಆಯಿತು. ನೆಕ್ಸ್ಟ್ ಇ ಆಫ್ ಎಕ್ಸ್ ವೈ. ಇ ಆಫ್ ಎಕ್ಸ್ ವೈಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ವೈ ಜೆ ಜೆ ಐ ಜೆ. ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ನ ನೋಡಬೇಕಿದು. ಇಲ್ಲಿ ನೋಡಿ, ಇದು ಮಾಡೋದು ಯಾವ ಥರ ಅಂದರೆ 1 - 2.1 1 - 1.2 140 15.3 2 - 2.2 2 - 1.1 24.1 250. ಈಗ ನೋಡಿ, 1 ಇಂಟು -2.1 ಪ್ಲಸ್ 1 ಇಂಟು -1 ಇಂಟು 0.2 ಪ್ಲಸ್ 4 ಇಂಟು 0 1 ಇಂಟು 5 ಇಂಟು 0.3 ಪ್ಲಸ್ 2 ಇಂಟು -2 ಇಂಟು 0.2 ಪ್ಲಸ್ 2 ಇಂಟು -1 ಇಂಟು 0.1 ಪ್ಲಸ್ 2 ಇಂಟು 4 ಇಂಟು 0.1 ಪ್ಲಸ್ 2 ಇಂಟು 5 ಇಂಟು 0. ಇದನ್ನು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 1 ಇಂಟು -2 ಇಂಟು 0.1 ಪ್ಲಸ್ 1 ಇಂಟು -1 ಇಂಟು 0.2 ಪ್ಲಸ್ 1 ಇಂಟು 4 ಇಂಟು 0 ಪ್ಲಸ್ 1 ಇಂಟು 5 ಇಂಟು 0.3 ಪ್ಲಸ್ 2 ಇಂಟು -2 ಇಂಟು 0.2 ಪ್ಲಸ್ 2 ಇಂಟು -1 ಇಂಟು 0.1 ಪ್ಲಸ್ 2 ಇಂಟು 4 ಇಂಟು 0.1 ಪ್ಲಸ್ 2 ಇಂಟು 5 ಇಂಟು 0 9/10 ಅಥವಾ 0.9. ಇಲ್ಲಿ ನೋಡಿ, ಇ ಆಫ್ ಎಕ್ಸ್ ವೈ ಆದ ತಕ್ಷಣ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ನೋಡಿ, ಇ ಆಫ್ ಎಕ್ಸ್ ವೈ 0.9, ಇ ಆಫ್ ಎಕ್ಸ್ ಬಂದು 1.4, ಇ ಆಫ್ ವೈ ಬಂದು 1. ಕ್ಯಾಲ್ಕುಲೇಟ್ ಮಾಡಿದ್ರೆ 0.9 minus 1.4 into 1 minus 0.5. ಇದು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಶೀಟ್
ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಗ್ಮಾ ವೈ ಸ್ಕ್ವೇರ್ನ ಮಾಡಿ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಮಾಡಿ. ಈಗ ನೋಡಿ, ಸಿಗ್ಮಾ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಸಮೇಷನ್ ಇ ಆಫ್ ಎಕ್ಸ್ ಸ್ಕ್ವೇರ್ ಫಸ್ಟ್ ಫೈಂಡ್ ಮಾಡಬೇಕು. ಇ ಆಫ್ ಎಕ್ಸ್ ಸ್ಕ್ವೇರ್ ಫೈಂಡ್ ಮಾಡೋಣ. ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್. ಈಗ ನೋಡಿ, ಇದಕ್ಕೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು. ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಅಂದರೆ 1 ಸ್ಕ್ವೇರ್ 0.6, 2 ಸ್ಕ್ವೇರ್ 0.5. 1 ಸ್ಕ್ವೇರ್ ಇಂಟು 0.6 ಪ್ಲಸ್ 2 ಸ್ಕ್ವೇರ್ ಇಂಟು 0.4. ಇದನ್ನ ಮಾಡಿದ್ರೆ 1 ಸ್ಕ್ವೇರ್ ಇಂಟು 0.6 ಪ್ಲಸ್ 2 ಸ್ಕ್ವೇರ್ ಇಂಟು 0.4 11/5 ಅಥವಾ 2.2. ಇ ಆಫ್ ಎಕ್ಸ್ ಸ್ಕ್ವೇರ್ ಮುಗಿತು. ನೆಕ್ಸ್ಟು ಇ ಆಫ್ ವೈ ಸ್ಕ್ವೇರ್ ಮಾಡಿ. ಇ ಆಫ್ ವೈ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಜೆ ಸ್ಕ್ವೇರ್ ಜಿ ಆಫ್ ವೈ ಜೆ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು. ಇಲ್ಲಿ ನೋಡಿ, ವೈ ಜೆ ಸ್ಕ್ವೇರ್ ಅಂದರೆ -2 ಹೋಲ್ ಸ್ಕ್ವೇರ್ 0.3 ಪ್ಲಸ್ -1 ಹೋಲ್ ಸ್ಕ್ವೇರ್ 0.3, 4 ಸ್ಕ್ವೇರ್ 0.5, 5 ಸ್ಕ್ವೇರ್ 0.3, -2 ಹೋಲ್ ಸ್ಕ್ವೇರ್ ಇಂಟು 0.3 plus -1 whole square into 0.3 plus 4 square into 0.1 plus 5 square into 0.3. ನೋಡಿ, ಇದನ್ನ ಮಾಡೋದು ಯಾವ ಥರ? -2 whole square 0.3 -1 whole square 0.3 plus 4 square into 0.1 plus 5 square into 0.3. 53/5. 53/5 ಅಂದ್ರೇನು? 10.6. ಈಗ ಇ ಆಫ್ ಎಕ್ಸ್ ಸ್ಕ್ವೇರ್ ಇ ಆಫ್ ವೈ ಸ್ಕ್ವೇರ್ ಆದಮೇಲೆ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸಿಗ್ಮಾ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ, ಇ ಆಫ್ ಎಕ್ಸ್ ಸ್ಕ್ವೇರ್ ಬಂದು 2.2 ಮೈನಸ್ ಇ ಆಫ್ ಎಕ್ಸ್ ಬಂದು 1.4. 2.2 ಮೈನಸ್ 1.4 ಸ್ಕ್ವೇರ್ ಎಷ್ಟು ಬರುತ್ತೆ? 0.24. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಸಿಗ್ಮಾ ವೈ ಸ್ಕ್ವೇರ್. ಸಿಗ್ಮಾ ವೈ ಸ್ಕ್ವೇರ್ಗೆ ಫಾರ್ಮುಲಾ ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಇಲ್ಲಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆದ ತಕ್ಷಣವೇ therefore ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು √0.24 ಅಂತ ಬರ್ಕೊಳ್ಳಿ. ಇ ಆಫ್ ವೈ ಸ್ಕ್ವೇರ್ ಅಂದರೆ ಇ ಆಫ್ ವೈ ಸ್ಕ್ವೇರ್ ಬಂದು ಎಷ್ಟು? 10.6. ಇಲ್ಲಿ ನೋಡಿ, ಇಲ್ಲಿ ಫೈಂಡ್ ಮಾಡ್ಬೋದ? ಮೈನಸ್ ಇ ಆಫ್ ವೈ ಅಂದರೆ 1 ಸ್ಕ್ವೇರ್. 10.6 ಮೈನಸ್ 1 ಸ್ಕ್ವೇರ್. 10.6 ಮೈನಸ್ 1 ಸ್ಕ್ವೇರ್ ಇಟ್ ಈಸ್ 9.6. ಇದು ಸಿಗ್ಮಾ ವೈ ಸ್ಕ್ವೇರ್. ಬೇಕಿದ್ರೆ ಸೇಮ್ ಸಿಗ್ಮಾ ವೈ ಬೇಕು ಅಂದರೆ √9.6 ಈ ಥರ ಬರ್ಕೊಳ್ಳಿ. ಈಗ ಬೇಕಾಗಿರೋದೇನು? ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡ್ ಬೈ ಎಕ್ಸ್ ಸಿಗ್ಮಾ ವೈ. ನೋಡಿ, ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈದು ಆನ್ಸರ್ ಬಂತು -0.5. ಇದು ಬಂದು ಸಿಗ್ಮಾ ಎಕ್ಸ್ ಬಂದು ಎಷ್ಟು? √0.4, 0.24, √9.6. ಫೈನಲ್ ಆನ್ಸರ್ ಬಂದು -0.5 divided by √0.24 into √9.6. 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4 -0.3294.
ನೋಡಿ, ಪ್ರೊಸೀಜರ್ ಅಂತೂ ಈ ಥರನೇ ಮಾಡಬೇಕು. ಏನಾದರೂ ಮಧ್ಯದಲ್ಲಿ ಕ್ಯಾಲ್ಸಿಲಿ ಏನಾದರೂ ಎರರ್ ಆಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.